ಎಸ್. ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಗ್ರಾಮಗಳ ರಸ್ತೆ ಅಭಿವೃದ್ಧಿಗಾಗಿ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಭೂಮಿ ಪೂಜೆ ನೆರವೇರಿಸಿದ್ರು. ನಂಜನಗೂಡು ಪಟ್ಟಣದ ಹಳ್ಳದಕೆರೆಯಿಂದ ದೇವರಸನಹಳ್ಳಿ, ಹೊಸೂರು, ಕೆಬೇಪುರ ಹಾಗೂ ಉಪ್ಪನಹಳ್ಳಿವರೆಗೆ ಸುಮಾರು 5.5 ಕಿಲೋಮೀಟರ್ ರಸ್ತೆ ಅಗಲೀಕರಣ ಮತ್ತು ಕಾಂಕ್ರೀಟ್ ಚರಂಡಿಗಳ ಅಭಿವೃದ್ಧಿಗೆ ಚಾಲನೆ ನೀಡಿದ ಶಾಸಕರು, ಬಹುದಿನದ ಬೇಡಿಕೆಯಾಗಿದ್ದ ಈ ರಸ್ತೆಯು ಸುಮಾರು 20 ವರ್ಷಗಳಿಂದ ದುರಸ್ತಿ ಕಾಣದೆ ನೆನೆಗುದಿಗೆ ಬಿದ್ದು ಸಂಚಾರಕ್ಕೆ ಯೋಗ್ಯವಿಲ್ಲದೆ ಈ ಭಾಗದ ಸಾರ್ವಜನಿಕರ ಟೀಕೆಗೆ ಗುರಿಯಾಗಿತ್ತು. ಇದನ್ನ ಮನಗಂಡ ಶಾಸಕರು ಲೋಕೋಪಯೋಗಿ ಇಲಾಖೆಯ ರಾಜ್ಯ ಹೆದ್ದಾರಿ ನವೀಕರಣ ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳ ಯೋಜನೆಯ ಅಡಿ ಸುಮಾರು 15 ಕೋಟಿ ರೂಪಾಯಿ ಅನುದಾನ ತಂದು ಕ್ಷೇತ್ರದ ರಸ್ತೆಗಳ ಅಭಿವೃದ್ಧಿ ಪಡಿಸಲಾಗುತ್ತಿದೆ. ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲು ಬಂದ ಶಾಸಕರನ್ನ ದೇವರನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಶಾಸಕರನ್ನ ಅದ್ದೂರಿಯಾಗಿ ಬರಮಾಡಿಕೊಂಡು ಭಾರಿ ಗಾತ್ರದ ಮಾಲಾರ್ಪಣೆ ಮಾಡಿ ಸ್ವಾಗತಿಸಿದ್ರು. ಬಳಿಕ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ನಾನು ಚುನಾವಣೆ ಸಂದರ್ಭ ಈ ಗ್ರಾಮಗಳಿಗೆ ಬಂದಾಗ ಈ ರಸ್ತೆಯ ಅಭಿವೃದ್ಧಿಯೇ ಈ ಭಾಗದ ಜನರ ಬೇಡಿಕೆಯಾಗಿತ್ತು. ಅದರಂತೆ ನಾನು ಸರ್ಕಾರದ ಜೊತೆ ಮಾತನಾಡಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಸುಮಾರು 15 ಕೋಟಿ ರೂಪಾಯಿ ಅನುದಾನ ತಂದು ರಸ್ತೆಗಳ ಅಭಿವೃದ್ಧಿ ಪಡಿಸಿದ್ದೇನೆ. ಅದರಂತೆ ಇಂದು ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಮುಂದೆ ಹಂತ ಹಂತವಾಗಿ ನಿಮ್ಮ ಗ್ರಾಮಗಳಿಗೆ ಬೇಕಾದ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿಕೊಡುತ್ತೇನೆ. ಸಹಕಾರ ಮತ್ತು ಸಮಯ ನೀಡಿ ಅಂತ ಕೇಳಿಕೊಂಡ್ರು. ನೀವೆಲ್ಲರೂ ನಮ್ಮ ತಂದೆಯವರ ಮೇಲೆ ಇಟ್ಟಿದ್ದ ಪ್ರೀತಿ ಗೌರವವನ್ನ ನನಗೆ ತೋರಿಸುತ್ತಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಭಾಜನನಾಗಿ ಹೆಚ್ಚು ರಾಜಕಾರಣ ಮಾಡದೆ ಹೆಚ್ಚು ಕೆಲಸಗಳಿಗೆ ಒತ್ತು ನೀಡುವುದಾಗಿ ತಿಳಿಸಿದ್ರು. ನಾನು ಇಂದಿನದನ್ನ ಯಾವುದೇ ಟೀಕೆ ಟಿಪ್ಪಣಿ ಮಾಡುವುದಿಲ್ಲ. ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತ್ರ ನನ್ನ ಗುರಿ. 1 ವರ್ಷದ 10 ತಿಂಗಳಲ್ಲಿ ಕ್ಷೇತ್ರಕ್ಕೆ 200 ಕೋಟಿಗೂ ಹೆಚ್ಚು ಅನುದಾನ ತಂದು ಅಭಿವೃದ್ಧಿ ಪಡಿಸಿದ್ದೇನೆ ಅಂತ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ರು. ನಾವು ತಮ್ಮ ಗ್ರಾಮಕ್ಕೆ ಪ್ರತ್ಯೇಕವಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅವರ ಆಶೀರ್ವಾದದಿಂದ ನಮ್ಮ ಕ್ಷೇತ್ರಕ್ಕೆ ಸುಮಾರು 25 ಕೋಟಿ ವೆಚ್ಚದ ಅನುದಾನ ನಮ್ಮ ಕ್ಷೇತ್ರಕ್ಕೆ ಬಂದಿರುವಂಥದ್ದು. ಅದರಲ್ಲಿ 20 ಕೋಟಿ ಅನುದಾನವನ್ನ ನಾವು ಪ್ರತ್ಯೇಕವಾಗಿ ಸಾಮಾನ್ಯ ವರ್ಗಗಳ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಮೀಸಲಿಟ್ಟಿದ್ದೀವಿ. ಅದರಲ್ಲಿ ವಿಶೇಷವಾಗಿ ದೇವಸ್ಥಾನ ಗ್ರಾಮಕ್ಕೆ ಸುಮಾರು 50 ಲಕ್ಷ ರೂಪಾಯಿಗಳನ್ನ ನಾವು ನೀಡಿದ್ದು. ಅದನ್ನು ಕೂಡ ನಾವು ಇಲ್ಲೇ ಬಂದು ಭೂಮಿ ಪೂಜೆನ ನೆರವೇರಿಸಿದೆವು. ಬಳಿಕ ಸುಮಾರು 2.5 ಕೋಟಿ ರೂಪಾಯಿಗಳನ್ನ ನಾವು ನಿಮ್ಮ ಸಮುದಾಯ ಭವನಗಳಿಗೆ ನಾವು ಮೀಸಲಿಟ್ಟಿದ್ದೆವು. ಬಿಸಿಎಂ ಇಲಾಖೆಯ ಸಮುದಾಯ ಭವನಗಳಿಗೆ ನಾವು ಮೀಸಲಿಟ್ಟಿದ್ದೆವು. ಅದರಲ್ಲೂ ಕೂಡ ಒಕ್ಕಲಿಗರ ಸಮುದಾಯ ಭವನಕ್ಕೆ ಸುಮಾರು 10 ಲಕ್ಷ ರೂಪಾಯಿಗಳನ್ನು ನಾವು ಮೀಸಲಿಟ್ಟಿದ್ದೆವು. ಕರಡೇಶ್ವರ ಸಾಹೇಬರು ಮಾತನಾಡ್ತಾ ಹೇಳಿದ್ರು. ಅದರಂತೆ ಇವತ್ತಿನ ದಿವಸ ರಸ್ತೆ, ಈ ಒಂದು ರಸ್ತೆ ಸುಮಾರು. ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ರು. ವಿನೂತನ ಕಾರ್ಯಕ್ರಮವನ್ನ ಅದು ನಾಳೆಯಿಂದಲೇ ಕೆಪಿಸಿಸಿ ಅಧ್ಯಕ್ಷರಾದಂತ ವಿವಿಧ ಹಾಗೂ ಉಪಮುಖ್ಯಮಂತ್ರಿಗಳಂತ ಡಿಪಾರ್ಟ್ಮೆಂಟ್ಗಳು ಮತ್ತೆ ಉಸ್ತುವಾರಿಗಳು ಮತ್ತೆ ಎಲ್ಲ ನಮ್ಮ ಇರ್ತಕ್ಕಂಥ ಕಾರ್ಯಾಧ್ಯಕ್ಷರು ಎಲ್ಲರೂ ಕೂಡ ಇದಕ್ಕೆ ಕಾರ್ಯರೂಪ ಮಾಡಿ ಏನು ಸರ್ಕಾರ 2 ವರ್ಷದಲ್ಲಿ ಏನೆಲ್ಲ ಸಾಧನೆಗಳನ್ನ ಮಾಡಿದೆ, ಜೊತೆಗೆ ಆ ಕ್ಷೇತ್ರದ ಶಾಸಕರು ಆ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಯಾವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿದೆ ಅದೆಲ್ಲವನ್ನು ಕೂಡ ಲಿಖಿತಪೂರ್ವಕವಾಗಿ ಅವರು ಶಾಸಕರು ಒಂದು ಪುಸ್ತಕ ಕಿರುಹೊತ್ತಿಗೆ ಮಾಡಿ ಪ್ರತಿಯೊಬ್ಬರು ಕೂಡ ಅದರ ನಿರಾಕರವಾಗಿ ಏನೆಲ್ಲ ಕಾರ್ಯಕ್ರಮ ಅನುದಾನಗಳನ್ನು ನೀಡಿದ್ದಾರೆ, ಎಷ್ಟು ಅನುದಾನ ಬಳಕೆಯಾಗಿದೆ, ಇದೆಷ್ಟು ಪ್ರಗತಿಯಲ್ಲಾಗಿದೆ, ಅದರ ಗುರಿ ಮತ್ತು ಸಾಧನೆ ಏನು ಅನ್ನುವ ಪಕ್ಷಿ ನೋಟವನ್ನ ನಾನು ಮಾಡಿಕೊಡ್ತಾರೆ ಅಂತ ಹೇಳ್ತಾ, ಮತ್ತು ಇಷ್ಟೆಲ್ಲ ಅಭಿವೃದ್ಧಿ ಮಾಡಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಬೇಕು, ಸಮಯ ಬೇಕು. ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಗ್ರಾಮದ ಮುಖಂಡ ರಘು ಕೂಡ ಮಾತನಾಡಿ, ಸುಮಾರು 20 ವರ್ಷಗಳಲ್ಲಿ ಆಗದ ನಮ್ಮ ರಸ್ತೆ ಕಾಮಗಾರಿಯನ್ನ ಕೇವಲ 1 ವರ್ಷದ 10 ತಿಂಗಳಲ್ಲಿ ನಮ್ಮ ಶಾಸಕರು ಮಾಡಿಸಿಕೊಟ್ಟಿದ್ದಾರೆ. ಅವರಿಗೆ ಈ ಭಾಗದ ಜನರು ಕೃತಜ್ಞರಾಗಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ತಂದೆಯ ಹಾದಿಯಲ್ಲಿ ನಡೀತೀನಿ ಅಂತ ಹೇಳಿ ಅದೇ ರೀತಿ ನಡೀತಾ ಇದ್ದಾರೆ ಅಂತ ಶಾಸಕರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಚುನಾವಣಾ ಸಂದರ್ಭದಲ್ಲಿ ತಂದೆಯ ಆದೇಶನ ನಡೀತೀನಿ ಅಂತ ಮಾತು ಕೊಟ್ಟಿದ್ರು. ಅದರಂತೆ ಇವತ್ತು ಕೆಲಸ ಮಾಡ್ಬಿಟ್ಟು ನಮ್ಮ ಗ್ರಾಮಸ್ಥರ ಮುಂದೆ ಬಂದು ಕೊಟ್ಟಿದ್ದಾರೆ. ನಮ್ಮ ಶಾಸಕರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು. ಯಾವಾಗ ನೋಡಿದ್ರು ಸಹ ನಾವು ಒಂದು ಹೇಳ್ತಾ ಇದ್ದು ಒಂದೇ ಮಾತು, ದೇವಸ್ಥಾನದಲ್ಲಿ ರೋಡು 1.5 ವರ್ಷದಿಂದ ಸಹ ಅದನ್ನೇ ಹೇಳ್ತಿದ್ವಿ. ಕಳೆದ 3 ತಿಂಗಳಿಂದ ರೋಡ್ ಆಗಿನಪ್ಪ ಇನ್ನೇನ ಬುದ್ಧಿ ಪೂಜೆ ಮಾಡ್ಕೊಡ್ತೀನಿ ಅಂತ ನಮಗೆ ಧೈರ್ಯ ತುಂಬಿ ಇವತ್ತು ಮಾಡ್ಕೊಟ್ರು.
ಅದೇ ರೀತಿ ನಾವು ಕೂಡ ಸರ್ಕಾರಿ ಕಾರ್ಯಕ್ರಮನ ಸರ್ ಗುದ್ದಿ ಪೂಜೆ ಆಗೋದ್ರಿಂದ ನೀವು ಏನ್ ಕಾರ್ಯಕ್ರಮನ ನಮ್ಗೆ ಮಾಡಬೇಡಿ ಅಂತ ಕೇಳ್ಕೊಂಡಿದ್ರು. ಜನಸಂಪರ್ಕ ಸಭೆನೂ ಮಾಡಲಿಲ್ಲ, ಅಭಿನಂದನಾ ಕಾರ್ಯಕ್ರಮನು ಪಾಪ ಅವ್ರಿಗೊಂದು ಹೂನಾರನು ಸಹ ನಾವು ಗೆದ್ದಾಗಿಂದ ಇಲ್ಲಿ ತನಕ ಹಾಕಿರ್ಲಿಲ್ಲ. ಇವತ್ತ ನಮ್ಮ ಆಸೆನೆಲ್ಲ ಪೂರೈಸಿಕೊಟ್ಟಿದ್ದಾರೆ. ತಂದೆಯ ಹಾದಿಯಲ್ಲಿ ನಾನು ನಡೀತೀನಿ ಅಂತ ಮತದಾರರಿಂದ ಮಾತು ಕೊಟ್ಟಿದ್ರು, ಅದರಂತೆ ಇವತ್ತು ನಡೆದು ನಮ್ಮ ಮುಂದೆ ಕೂತಿದ್ದಾರೆ. ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಯಕರ ಹೊರ ಬಂದು ಆತ ಹೆಸರಿಗೆ ತಕ್ಕಂಗೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ ಮುಂದೆನೂ ಸಹ ಅವ್ರಿಗೆ ನಾವು ಶಕ್ತಿ ತುಂಬಬೇಕು. ಯಾವುದೇ ಪಕ್ಷದವರಾಗಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂತ ಒಂದೆರಡು ಮಾತಾಡಕ್ಕೆ. ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಬಸವರಾಜು ಪ್ರಾಸ್ತಾವಿಕವಾಗಿ ಮಾತನಾಡಿ ರಸ್ತೆ ಕಾಮಗಾರಿಯ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಈಗ ಅನುದಾನ ಬಂದಿದೆ. ನಮ್ಮ ಇಲಾಖೆಯಿಂದ ತಮ್ಮಲ್ಲಿ ಕೋರ್ಕೊಳ್ಳೋದು ಏನಂತಂದ್ರೆ, ಸೇರಿರ್ತಕ್ಕಂಥ ಎಲ್ಲ ಈ ರಸ್ತೆಯ ಫಲಾನುಭವಿಗಳು, ಯಾರಿಗಾರ ಗ್ರಾಮದ ಎಲ್ಲ ಜಾತಿ ಮುಖಂಡರು ಮತ್ತೆ ಈ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತೆ ನಗರಸಭೆ ವ್ಯಾಪ್ತಿಗೂ ಬರುತ್ತೆ. ಹಾಗಾಗಿ ನಗರಸಭಾ ಅಧ್ಯಕ್ಷರು ಮತ್ತೆ ನಗರಸಭೆ ವ್ಯಾಪ್ತಿಯ ಆ ವ್ಯಾಪ್ತಿಯ ಕೌನ್ಸಿಲರು ಎಲ್ಲರೂ ಸಹ ನಮ್ಮ ರಸ್ತೆಗೆ ಏನಾದರೂ ಅಕಸ್ಮಾತ್ ನಮ್ಮ ರಸ್ತೆಗೆ ಜಾಗ ಸಾಕಾಗ್ತದೆ ಅಂತಂದ್ರೆ ನಮ್ಗೆ ಒಂದು ಸ್ವಲ್ಪ ಜಾಗ ನೀವು ಏನು ಆ ಕಡೆ ಈ ಕಡೆ ಎನ್ಕ್ರೋಚ್ ಇದೆ, ಆ ಎನ್ಕ್ರೋಚ್ಮೆಂಟ್ನ ಮಾಡಲಿಕ್ಕೆ ನೀವು ಸಹಕಾರ ನೀಡಬೇಕು. ಸಹಕಾರ ನೀಡೋ ಮುಖಾಂತರ ಈ ರಸ್ತೆಯ ಅಭಿವೃದ್ಧಿಗೆ ತಾವು ಸಹಕಾರ ಮಾಡಿ ಈ ರಸ್ತೆಯನ್ನ ನೀವು ಅನುಭವಿಸ್ಬೇಕು ಅಂತ ಕೇಳ್ತಾ, ಮತ್ತೆ ಈ ರಸ್ತೆಯಲ್ಲಿ ನಮಗೆ ಒಟ್ಟು ಉದ್ದ ಹಳ್ಳಿಯಿಂದ ಉಪ್ಪನಹಳ್ಳಿಯಿಂದ ಮುಂದಗಡೆ ದೇವಸ್ಥಾನದ ಸರ್ಕಾರವರೆಗೂ ಹೋಗ್ಬೇಕು. ಇದೇ ಸಂದರ್ಭ ಶಾಸಕರಿಗೆ ಗ್ರಾಮಸ್ಥರು ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗಾಗಿ ಮನವಿ ಪತ್ರ ನೀಡಿ ತಮ್ಮ ಅಹವಾಲು ತೋಡಿಕೊಂಡರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಭಾಗ್ಯ, ಉಪಾಧ್ಯಕ್ಷ ನಂಜಪ್ಪ, ನಗರಸಭಾ ಅಧ್ಯಕ್ಷ ಶ್ರೀಕಂಠ ಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಹಟ್ಟಿ ಮಹೇಶ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಾರುತಿ, ನಾಗೇಶ್ ರಾಜ್, ಉಪ್ಪನಹಳ್ಳಿ ಶಿವಣ್ಣ, ಮುದ್ದುಮಾದ ಶೆಟ್ಟಿ, ರವಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಜೇಶ್ ಜೆರಾಲ್ಡ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಯಜಮಾನರುಗಳು ಉಪಸ್ಥಿತರಿದ್ದರು.